ನಿನಗಾಗಿಯಿಂದ ನಮ್ಮ ಆಡಿಯನ್ಸ್ ಹೊಸತಾಗಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು. ಜೀವನದಲ್ಲಿ ಮೊದಲನೇ ಪ್ರೆಸ್ ಮೀಟ್ ನೋಡ್ತಾ ಇದ್ದೀನಿ. ಸೊ ನರ್ವಸಂತೂ ಇಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕೆ ಅಂತಂದರೆ ಅಂಥ ಒಂದು ಪ್ರಾಜೆಕ್ಟ್ನ ತೊಗೊಂಬಂದಿದ್ದೀನಿ. ಓಕೆ, ಒಂದು ಪ್ರೌಡಾಗಿ ಹೇಳ್ತೀನಿ, ನಿನಗಾಗಿ ಶೋ ಬಂದ ಮೇಲೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಅಂದ್ಕೊಂಡು. ಏನಕ್ಕೆ ಅಂತಂದರೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಜೈ ಮಾತಾ ಕಂಬೈನ್ಸ್, ಅಶ್ವಿನಿ ಮ್ಯಾಮ್ ಆ್ಯಂಡ್ ಇಡೀ ಕಲರ್ಸ್ ಟೀಮ್. ಜೆ ಡಿ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು, ಪ್ರಶಾಂತ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ಸಂಪೃತ್ವಿ ನೀವು ಮಾಡಿ, ನಿಮಗೆ ಏನು ಸಪೋರ್ಟ್ ಬೇಕು ನಾನು ಕೊಡ್ತೀನಿ ಅಂತಂತ ಹೇಳಿ ಮಾಡಿಸಿದ ಪ್ರಾಜೆಕ್ಟ್ ಇದು. ಸೊ ಒಂದು ಸ್ಟ್ರಾಂಗಾಗಿ ಹೇಳ್ತೀನಿ, ಈ ಪ್ರಾಜೆಕ್ಟು ನಿಜವಾಗ್ಲೂ ಒಂದು ಗೆಲುವನ್ನು ತಂದುಕೊಡುತ್ತೆ ಕಲರ್ಸ್ಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ಟೀಮ್ ಇದೆ, ಅಲ್ಲಿ ನಾಯಕ ಒಂದು ಪಡೆ ಅಂತಂದರೆ ನಾಯಕಿದು ಒಂದು ಪಡೆ. ಸೊ ಒಂದು ಬಲನೇ ತಂದು ಕೊಡ್ತಾ ಇದ್ದಾರೆ ಶೋಗೆ. ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ವಿಲನ್ನು ಇವ್ರು ಆಗ್ತಾರೆ ಅಂತ ಅಂದ್ಬಿಟ್ಟು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ನೀವು ಫಸ್ಟ್ ಎಪಿಸೋಡ್ ಬಂದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಎಲ್ಲಿಂದ ಕರ್ಕೊಬಂದರು ಈ ವಜ್ರೇಶ್ವರಿ ಅನ್ನೋ ಕ್ಯಾರೆಕ್ಟರ್ನ, ಎಲ್ಲಿಂದ ಹಿಡಿದ್ರು ಅಂತ ಅಂದ್ಬಿಟ್ಟಂತ. ಹಾಗೆ ಮಗು ಕೂಡ ಓಕೆ, ಆಲ್ರೆಡಿ ನೀವು ಎಲ್ಲ ಪ್ರೋಮೋ ಎಲ್ಲ ನೋಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ ಮಗುನ. ಹಿಂದೆ ನಾನು ನಮ್ಮನೆ ಯುವರಾಣಿ ಅಂತ ಒಂದು ಒಳ್ಳೆ ಶೋ ಮಾಡಿದೆ. ಓಕೆ, ಅಲ್ಲಿದ್ದಿದ್ದು ಬೇರೆ ಕತೆ. ಇಲ್ಲಿ ನಿನಗಾಗಿ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಹೇಗೆ ಅಂತಂದರೆ, ಹಳೆ ಕತೆಗಳಾದರೆ ಒಂದು CEO ಅವನ ಕತೆ, ಒಂದು ಹೀರೋಯಿನ್ನು ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲೆಲ್ಲ ಬೆಳೀತಾ ಇರ್ತಾಳೆ, ಈ ಥರದ ಒಂದು ಕತೆ ಹೇಳ್ತಾ ಇದ್ವಿ. ಬಟ್ ಈ ಸಾರಿ ಒಂದು ಹೊಸ ಕತೆ ಹೇಳೋಕೆ ಹೊರಟಿದ್ದೀವಿ. ಒಂದು ಸಿನಿಮಾ ಹೀರೋಯಿನ್ ಆದರೆ ಆಕೆ ಅವಳ ಲೈಫ್ ಸ್ಟೈಲ್ ಹೇಗಿರುತ್ತೆ, ದಿನ ಅವಳು ನಿಜವಾಗ್ಲೂ ದೇವ್ರ ಕೊನೆಗೆ ಹೋಗಿ ದೇವ್ರನ್ನ ಬೇಡ್ಕೋತಾಳ. ಓಕೆ, ಅವಳು ಕಷ್ಟ ಅನ್ನೋದೇ ಇರಲ್ವಾ? ಓಕೆ, ಹೀರೋಯಿನ್ ಅಂತಂದರೆ ಚಿನ್ನ ಸ್ಪೂನ್ ಇಟ್ಕೊಂಡೇ ಊಟ ಮಾಡ್ತಾಳ, ಅಥವಾ ಅವಳು ಕೈಯಲ್ಲೇ ಊಟ ಮಾಡ್ತಾಳ? ಇದೆಲ್ಲ ಇರುತ್ತೆ ಪ್ರಶ್ನೆಗಳು. ಓಕೆ, ಅವಳು ಲೈಫಲ್ಲಿ ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಲೈಫಲ್ಲಿ ಏನಾಗುತ್ತೆ, ಸೊ ಆ ಥರದ್ದೊಂದು ಕತೆ ಹೇಳಕ್ಕೆ ಹೊರಟಿದ್ದೀವಿ. ಇಲ್ಲ ಸರ್, ಇದೊಂದು ಕಂಪ್ಲೀಟಾಗಿ ಕಾಲ್ಪನಿಕ ಕಥೆನೇ. ಸೊ ಹೌದು ಹೌದು ಸರ್. ಇಲ್ಲ, ಇದು ಕಂಪ್ಲೀಟಾಗಿ ಕಾಲ್ಪನಿಕ ಕತೆ. ಓಕೆ, ಒಂದು ಸಿನಿಮಾ ಸೂಪರ್ ಸ್ಟಾರ್ ಹೀರೋಯಿನ್ಗೂ ಆ್ಯಂಡ್ ಒಂದು ಫುಡ್ ಟ್ರಕ್ ಇಟ್ಕೊಂಡಿರೋವಂಥ ಒಂದು ನಾಯಕನಿಗೂ ಒಂದು ಸ್ನೇಹ ಆಗಿ ಮುಂದಕ್ಕೆ ಒಂದಷ್ಟು ಆಯಾಮಗಳನ್ನ ಪಡ್ಕೊಂಡು ಹೋಗುತ್ತೆ. ತುಂಬಾ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಅಂತ. ಓಕೆ, ಹಾಂ, ರಚ್ಚು ಅನ್ನೋ ಟೈಟ್ಲು ಆ್ಯಪ್ಟ್ ಆಗ್ತಿತ್ತು ಅಂತ ನಮಗೂ ಅನ್ನಿಸ್ತು. ಬಟ್ ರಚ್ಚಲ್ಲಿ ಒಂದು ಕಿಚ್ಚಿತ್ತು, ಸೊ ಅದು ಸಿನಿಮಾಗೆ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಇಲ್ಲ ಸರ್, ಇಲ್ಲ 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 ಯಾರು ಕಿಚ್ಚೊಚ್ಚಿಲ್ಲ. ರಚ್ಚು ಅನ್ನೋದು ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೆ, ಟೈಟ್ಲ್ನ ಆ್ಯಕ್ಚುಲಿ ಅಂದ್ಕೊಂಡಿದ್ವಿ. ಬಟ್ ನಿನಗಾಗಿ ಸೌಂಡ್ಸ್ ಗುಡ್ ಅಂತ ಅನಿಸ್ತು. ಒಂದು ಟಿವಿಗೆ ನಿನಗಾಗಿ ಒಂದು ಸಾಫ್ಟಾಗಿ ಕೇಳ್ತಿದ್ವಿ ಚೆನ್ನಾಗಿ. ಸೊ ಹಾಗಾಗಿ ನಾವು ನಿನಗಾಗಿ ಹೋದ್ವಿ. ಎಸ್ ಸರ್. ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಈ ಹಿಂದೆ ಕಲರ್ಸ್ಗೆ 3 ಗಂಟು, ಹೂಮಳೆ, ನಮ್ಮನೆ ಯುವರಾಣಿ ಆ್ಯಂಡ್ ಕಲರ್ ಸೂಪರ್ಗೆ ರಾಜಾರಾಣಿ ಅಂತ ಒಂದು 4 ಸೀರಿಯಲ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಸೀರಿಯಲ್ಲಲ್ಲೂ ಒಂದು ಹೊಸದಾಗಿ ಕಲಿತು ಈ ಮಟ್ಟಕ್ಕೆ ಬಂದಿದ್ದೀನಿ. ನಿನಗಾಗಿ ಅನ್ನೋದು ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ನನಗೆ ಸಿಕ್ಕಿದೆ. ಸೊ ಇದನ್ನು ಡೈರೆಕ್ಟ್ ಮಾಡ್ತಿರೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ. ಹೌದು ಹೌದು. ಇಲ್ಲ ಸರ್, ನೀವು ಕಂಪ್ಲೀಟಾಗಿ ಸೀರಿಯಲ್ ಪ್ಯಾಟರ್ನ್ ಬಿಟ್ಟು ಒಂದು ಸಿನಿಮಾ ಥರನೇ ಟ್ರೈ ಮಾಡಿದ್ದೀನಿ ನಾನು. ನೀವು ಎಪಿಸೋಡ್ ನೋಡುವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್.
ಬ್ಯಾಂಕಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಹಗಲು ರಾತ್ರಿ ಅಂದೆ ಒಂದು 36 ಅವರ್ಸಲ್ಲಿ 1 ಗಂಟೆ ನಿದ್ದೆ ಮಾಡಿದ್ದೀವಿ ಸರ್. 35 ಅವರ್ ಕೆಲಸ ಮಾಡಿದ್ದೀವಿ. ಸೊ ಇಷ್ಟು ಟಫ್ ಆಗಿ ಹೋಗ್ತಾ ಇದೆ ಲೈಫು ಆ್ಯಂಡ್ ಕೆಲಸ ಕೂಡ. ನಡೀತಾ ಇದೆ ಸರ್. ಎಲ್ಲ ಪ್ರತಿಯೊಂದು ಬ್ಯಾಂಕಿಂಗೋಸ್ಕರ ಮಾಡ್ಕೋತಾ ಇದ್ದೀವಿ ಸರ್. ನಾವು 27ಗೆ ಆನ್ ಫ್ಲೋರ್ ಬರೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಒಂದು ಬ್ಯಾಂಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೋತೀವಿ.